ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇವರಾಜೇಗೌಡ ಅವರನ್ನ ಇವತ್ತು ಸಂಜೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡುವ ಸಾಧ್ಯತೆ ಇದೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ನ್ಯಾಯಾಧೀಶರು ಅವರನ್ನ SITಗೆ ಕೊಡ್ತಾರಾ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ದೇವರಾಜೇಗೌಡ ವಿರುದ್ಧ ದಾಖಲಾಗಿದ್ದಂಥ ಪ್ರಕರಣ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧನ ಆಗಿದೆ. ಅವರನ್ನು ಇವತ್ತು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಮಹಿಳೆಗೆ ದೌರ್ಜನ್ಯ ಪ್ರಕರಣದಲ್ಲಿ ಆಲ್ರೆಡಿ ಬಂಧನ ಆಗಿದೆ. ಅವರನ್ನು ಸಂಜೆ ಒಳಗಾಗಿ ನ್ಯಾಯಾಧೀಶರ ಎದುರು ದೇವರಾಜೇಗೌಡರನ್ನ ಪ್ರೊಡ್ಯೂಸ್ ಮಾಡ್ತಾರೆ. SIT ತಮ್ಮ ವಶಕ್ಕೆ ಕೇಳುವಂಥ ಸಾಧ್ಯತೆ ಇದೆ. ದೇವರಾಜೇಗೌಡರು ಕೆಲ ಆಡಿಯೋಗಳನ್ನು ರಿಲೀಸ್ ಮಾಡಿರೋದ್ರಿಂದ ಮತ್ತು ಆ ಪೆನ್ ಡ್ರೈವ್ ಇದೆಯಲ್ಲ, ಆ ಪೆನ್ ಡ್ರೈವ್ ಕೇಸ್ನಲ್ಲೂ ಕೂಡ ಇವರ ಹೆಸರು ತಳುಕಾಕಿಕೊಂಡಿರೋದ್ರಿಂದ, ಇದೆಲ್ಲವೂ ಕೂಡ ಅವ್ರ ಮೇಲೆ ಆರೋಪಗಳಿರೋದ್ರಿಂದ SIT ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗಾಗಿ, ತನಿಖೆಗಾಗಿ ದೇವರಾಜೇಗೌಡ ಅವರನ್ನು ತಮ್ಮ ವಶಕ್ಕೆ ನೀಡಿ ಅಂತೇಳಿ ನ್ಯಾಯಾಧೀಶರ ಮುಂದೆ ಕೇಳುವ ಸಾಧ್ಯತೆ ಇದೆ. ಬಹುತೇಕ ಅವ್ರನ್ನ SIT ಕಸ್ಟಡಿಗೆ ಕೊಡ್ತಾರಾ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಸಂಜೆ ಹೊತ್ತಿಗೆ ಯಾವುದಕ್ಕೂ ಕೂಡ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಆದ ನಂತರ ನ್ಯಾಯಾಧೀಶರು ಅವರನ್ನು SITಗೆ ಕೊಡುವಂಥ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ, ಹಾಸನದ ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ, ದೇವರಾಜೇಗೌಡರನ್ನ ಎಷ್ಟು ಗಂಟೆಗೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ, ಏನೇನು ಸಾಧ್ಯತೆಗಳಿದೆ ಖುಷ್ವಂತ್? ರಂಜಿತ್, ಈಗಾಗಲೇ ದೇವರಾಜೇಗೌಡನ ಹಿರಿಯೂರಲ್ಲಿ ಬಂಧಿಸಿ ಹಾಸನದ ಹೊಳೆನರಸೀಪುರದ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಕಚೇರಿಯಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ. ನಾನೀಗ ನೋಡ್ಬೋದು ಹೊಳೆನರಸೀಪುರದ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಬಳಿ ಇರುವಂಥದ್ದು. ಜೊತೆಗೆ ಈಗ ಈ ತನಿಖೆಯಲ್ಲಿ ಹಾಸನದ SP ಮೊಹಮ್ಮದ್ ಸುಜಿತಾ ಅವರು ಕೂಡ ಈ ಒಂದು ಠಾಣೆಗೆ ಭೇಟಿ ನೀಡಿದ್ದಾರೆ. ಅವರು ಕೂಡ ಈ ಠಾಣೆ ಒಳಗೆ ಇರೋದು. ಅವರು ಕೂಡ ದೇವರಾಜೇಗೌಡನ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಹಾಗೆ ಜೊತೆಗೆ ಈಗಷ್ಟೇ ದೇವರಾಜೇಗೌಡ ಕಾರನ್ನು ಏನು ವಶಪಡಿಸಿಕೊಂಡಿದ್ರು, ನಾನು ಆ ಕಾರನ್ನು ಕೂಡ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ದೇವರಾಜೇಗೌಡ ಪ್ರಯಾಣ ಮಾಡಿಸ್ತಿದ್ದ ಇನೋವಾ ಕಾರಿತ್ತು. ಅದರಲ್ಲಿ ಈಗ ಪರಿಶೀಲನೆ ನಡೆಸಿ ಈಗಷ್ಟೇ ಅದರಲ್ಲಿ ಇದ್ದಂಥ ಒಂದು ಮೊಬೈಲನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಬಹುಶಃ ಇವತ್ತು ವಿಚಾರಣೆಯನ್ನು ನಡೆಸಿ ದೇವರಾಜೇಗೌಡರನ್ನು ಜಡ್ಜ್ ಮುಂದೆ ಹಾಜರುಪಡಿಸುವ ಎಲ್ಲ ಸಾಧ್ಯತೆ ಇದೆ. ನಂತರ ಅವರನ್ನು SIT ಒಂದು ವೇಳೆ ಈ ಪ್ರಕರಣದಲ್ಲಿ SIT ಅವರನ್ನು ತಮ್ಮ ವಶಕ್ಕೆ ಕೂಡ ಕೇಳಬಹುದಾಗಿದೆ. ಇನ್ನು ಜೊತೆಗೆ ಈಗಷ್ಟೇ ಏಪ್ರಿಲ್ 1ನೇ ತಾರೀಕು ಇವ್ರ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಇತ್ತು. ಅದರ ಜೊತೆಗೆ ನಿನ್ನೆ ಯಾವ ಸಂತ್ರಸ್ತೆ ದೂರು ನೀಡಿದ್ಲು, ಆ ಸಂತ್ರಸ್ತೆಯನ್ನು ವಿಚಾರಿಸಿ ಅತ್ಯಾಚಾರ ಆರೋಪ ಕೂಡ ಕೇಸ್ ಕೂಡ ಇವ್ರ ಮೇಲೆ ದಾಖಲಾಗಿದೆ. ಹೀಗಾಗಿ ಮುಂದೆ ಜಡ್ಜ್ ಏನು ಕ್ರಮ ಇವ್ರ ಮೇಲೆ ಯಾವ ರೀತಿ ನಿರ್ಧಾರವನ್ನು ಮಾಡ್ತಾರೆ, ಅದರ ಮೇಲೆ ಮುಂದಿನ ಇವರ ಕಾನೂನು ಸಂಕಷ್ಟದಲ್ಲಿ ಇವರು ಎಷ್ಟರ ಮಟ್ಟಿಗೆ ಸಿಕ್ಕಿ ಬೀಳ್ತಾರೆ ಅನ್ನುವಂಥದ್ದು ಇದು. ಸದ್ಯಕ್ಕೆ ಇವರ ವಿಚಾರಣೆ ನಡೀತಾ ಇದೆ, ನಿರಂತರ ವಿಚಾರಣೆ ನಡೀತಾ ಇದೆ. ಇನ್ನೂ ಕೂಡ ಮಾಹಿತಿಗಾಗಿ ಖುಷ್ವಂತ್.